ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಅತಿ ದೊಡ್ಡವಾದ ಅತಿ ಉದ್ದವಾದ ಗಡಿಯನ್ನ ಯಾವ ದೇಶದ ಜೊತೆ ಹಂಚಿಕೊಳ್ಳುತ್ತೆ ಅಂತ ಕೇಳಿದ್ರೆ ನೀವೆಲ್ಲ ಪಾಕಿಸ್ತಾನ ಅಥವಾ ಚೀನಾದ ಹೆಸರನ್ನ ಹೇಳಬಹುದು. ಆದರೆ ನಿಮ್ಮ ಊಹೆ ತಪ್ಪು. ಭಾರತ ಅತೀ ಉದ್ದವಾದ ಗಡಿ ಹಂಚಿಕೊಳ್ಳುವುದು ಬಾಂಗ್ಲಾದೇಶದ ಜೊತೆ. ಬರೋಬ್ಬರಿ 4000 ಕಿಲೋಮೀಟರ್ ಉದ್ದದ ಗಡಿಯನ್ನ ಭಾರತ ಬಾಂಗ್ಲಾದೇಶದ ಜೊತೆ ಹಂಚಿಕೊಳ್ಳುತ್ತೆ. ಆದರೆ ಬಾಂಗ್ಲಾ ಭಾರತಕ್ಕೆ ಇಲ್ಲಿವರೆಗೆ ಟೆನ್ಷನ್ ಆಗಿ ಇರಲಿಲ್ಲ. ಅತಿ ಉದ್ದವಾದ ಗಡಿಯಾಗಿದ್ದರೂ ಕೂಡ ಭಾರತೀಯ ಸೇನೆಗೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸವೇನೂ ಇರಲಿಲ್ಲ. ಸೈನಿಕರ ನಿಯೋಜನೆ ಕೂಡ ಬಾಂಗ್ಲಾ ಗಡಿಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಗಡಿ ಕೂಡ ಶಾಂತವಾಗಿ ಇರ್ತಾ ಇತ್ತು. ಆದರೆ ಕಳೆದೊಂದು ವರ್ಷದಿಂದ ಎಲ್ಲವೂ ಬದಲಾಗಿದೆ. ಮಿತ್ರ ದೇಶವಾಗಿದ್ದ ಬಾಂಗ್ಲಾ ಈಗ ಇದ್ದಕ್ಕಿದ್ದ ಹಾಗೆ ಶತ್ರುವಾಗಿ ಬದಲಾಗಿದೆ. ಹೀಗಾಗಿ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿ ಅಲರ್ಟ್ ಘೋಷಣೆ ಆಗಿದೆ. ಅದರಲ್ಲೂ ಬಾಂಗ್ಲಾ ಏನ್ ಬೇಕಾದರೂ ಮಾಡುವ ಮನಸ್ಥಿತಿಯಲ್ಲಿದೆ. ಹೀಗಿರುವಾಗ ಗಡಿಯಲ್ಲಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದೆ ಬಾಂಗ್ಲಾ. ತ್ರಿಪುರಾದಲ್ಲಿರುವ ಗಡಿ ಪ್ರದೇಶದಲ್ಲಿ ಭಾರತೀಯ ಸೇನೆ ಎಂದಿನಂತೆ ತಮ್ಮ ಕೆಲಸ ಮಾಡ್ತಾ ಇತ್ತು. ಪೆಟ್ರೋಲಿಂಗ್ ಕಾರ್ಯ ನಡೆಸ್ತಾ ಇತ್ತು. ಹೀಗೆ ನಮ್ಮ ಸೈನಿಕರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾದಿಂದ 15ರಿಂದ 20 ಜನ ಸ್ಮಗ್ಲರ್ಗಳು ನಮ್ಮ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಭಾರತೀಯ ಸೇನೆ ಕೂಡ ತಿರುಗಿ ಬೀಳುತ್ತೆ. ಈ ಮಧ್ಯೆ ನಮ್ಮ ಸೇನೆಯ ಒಬ್ಬ ಸೈನಿಕರಿಗೆ ಗಾಯವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದೇಶದ ಒಬ್ಬ ಸ್ಮಗ್ಲರ್ ಈ ಘರ್ಷಣೆಯಲ್ಲಿ ಸಾವನ್ನಪ್ತಾನೆ. ಉಳಿದ ಎಲ್ಲಾ ಸ್ಮಗ್ಲರ್ಗಳನ್ನ ಭಾರತೀಯ ಸೇನೆ ಅರೆಸ್ಟ್ ಮಾಡಿದೆ. ಅಲ್ಲಿಗೆ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿ ಬಿಟ್ಟಿದೆ. ಇಲ್ಲಿವರೆಗೆ ಪಾಕಿಸ್ತಾನ ಹಾಗೂ ಚೀನಾ ಗಡಿಯಲ್ಲಿ ಮಾತ್ರ ಈ ರೀತಿಯ ಘಟನೆಗಳು ನಡೀತಾ ಇತ್ತು. ಈಗ ಬದಲಾದ ಬಾಂಗ್ಲಾ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬರ್ತಾ ಇದೆ. ಅಷ್ಟಕ್ಕೂ ಭಾರತ ಹಾಗೂ ಬಾಂಗ್ಲಾ ಗಡಿಯಲ್ಲಿ ನಡೆದಿದ್ದಾದರೂ ಏನು? ಬಾಂಗ್ಲಾ ಸ್ಮಗ್ಲರ್ಗಳು ಅಷ್ಟು ಸುಲಭದಲ್ಲಿ ಭಾರತದ ಗಡಿಯೊಳಗೆ ನುಗ್ಗಿ ಬಂದಿದ್ದು ಹೇಗೆ? ಇದರ ಹಿಂದೆ ಬಾಂಗ್ಲಾ ಸೇನೆಯ ಕುಮ್ಮಕ್ಕಿದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಒಂದು ಕಾಲದಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಗಡಿಯಲ್ಲಿ ನಡೀತಾ ಇದ್ದ ಘಟನೆಗಳು ಈಗ ಬಾಂಗ್ಲಾ ಗಡಿಯಲ್ಲಿ ನಡೆಯೋದಕ್ಕೆ ಶುರುವಾಗಿದೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈಗ ಬಾಂಗ್ಲಾದ ಸ್ಮಗ್ಲರ್ಗಳು ಭಾರತದ ಸೈನಿಕರ ಮೇಲೆ ದಾಳಿ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ಗಡಿಯಲ್ಲಿ BSF ಯೋಧರು ಕಾವಲು ಕಾಯ್ತಾ ಇದ್ದಾರೆ. ಇದೇ ರೀತಿ ಬಾಂಗ್ಲಾ ಗಡಿಯಲ್ಲಿ BGB ಅನ್ನುವ ಪಡೆ ಗಡಿ ಕಾವಲನ್ನ ಮಾಡ್ತಾ ಇದೆ. ಈ ಗಡಿ ರಕ್ಷಣೆಯಲ್ಲಿ ಈ ಸೈನಿಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಸ್ಮಗ್ಲಿಂಗ್ನಂತಹ ಚಟುವಟಿಕೆಗಳನ್ನ ತಡೆಯುವ ಕೆಲಸದಲ್ಲೂ ಕೂಡ ಗಡಿ ರಕ್ಷಕರ ಪಾತ್ರವಿದೆ. ಅದು ಎರಡೂ ದೇಶಗಳಿಗೂ ಕೂಡ ಅನ್ವಯಿಸುತ್ತೆ. ಈಗ ಇರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಾಂಗ್ಲಾ ಸ್ಮಗ್ಲರ್ಗಳು ತಮ್ಮ ದೇಶದ ಸೈನಿಕರ ಕಣ್ತಪ್ಪಿಸಿ ಅದು ಹೇಗೆ ಭಾರತದ ಗಡಿಯೊಳಗೆ ಬರುವ ಪ್ರಯತ್ನ ಮಾಡಿದ್ರು? ಈ ಸ್ಮಗ್ಲರ್ಗಳನ್ನ ಬಾಂಗ್ಲಾ ಸೈನಿಕರು ಯಾಕೆ ತಡಿಲಿಲ್ಲ ಅನ್ನುವ ಪ್ರಶ್ನೆ ಎದ್ದಿದೆ. ಬಾಂಗ್ಲಾ ಸೈನಿಕರ ಕಣ್ಣಿಂದ ತಪ್ಪಿಸಿಕೊಂಡು ಹೇಗೋ ಬಂದಿದ್ದಾರೆ. ಆದರೆ ನಮ್ಮ ವೀರ ಸೈನಿಕರು ಬಿಡಬೇಕಲ್ವಾ? ಸ್ಮಗ್ಲರ್ಗಳು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ನಮ್ಮ ಸೈನಿಕರು ತಮ್ಮ ಅಸಲಿ ಸ್ಟೈಲ್ನಲ್ಲಿ ಬುದ್ಧಿ ಕಲಿಸಲು ಮುಂದಾಗಿದ್ದಾರೆ. ಪರಿಣಾಮ ಬಾಂಗ್ಲಾದ ಒಬ್ಬ ಸ್ಮಗ್ಲರ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಉಳಿದ ಎಲ್ಲಾ ಸ್ಮಗ್ಲರ್ಗಳನ್ನ ಭಾರತೀಯ ಸೇನೆ ಅರೆಸ್ಟ್ ಮಾಡಿದೆ. ಈಗ ಬಾಂಗ್ಲಾ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ, ಸ್ಮಗ್ಲರ್ಗಳನ್ನ ಕೂಡ ಬಾಂಗ್ಲಾ ಸಪೋರ್ಟ್ ಮಾಡ್ತಾ ಇದೆ. ಅವರು ನಮ್ಮ ನಾಗರಿಕರು, ಅವರು ಅಂಥದ್ದೇನು ತಪ್ಪು ಮಾಡಿಲ್ಲ, ಗಡಿ ಪ್ರದೇಶದಲ್ಲಿ ಓಡಾಡಿಕೊಂಡು ಇದ್ರು ಅಷ್ಟೇ. ಅಷ್ಟಕ್ಕೆ ಭಾರತೀಯ ಸೇನೆ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿ ಒಬ್ಬ ನಾಗರಿಕನನ್ನ ಕೊಂದಿದೆ ಅಂತ ಬಾಂಗ್ಲಾ ಹೇಳ್ತಾ ಇದೆ. ಸಮರ್ಥನೆಗೂ ಕೂಡ ಒಂದು ಅರ್ಥ ಇರಬೇಕು. ಅದು ಬಿಟ್ಟು ಈ ರೀತಿ ಮಾನ ಮರ್ಯಾದೆ ಬಿಟ್ಟು ಕೂಡ ಸಮರ್ಥನೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಬಿಡಿ. ಇಲ್ಲಿ ಬಾಂಗ್ಲಾ ಭಾರತದ್ದೇ ತಪ್ಪು ಅಂತ ತೋರಿಸೋದಕ್ಕೆ ಹೊರಟಿದೆ. ಈ ರೀತಿ ಮಾಡೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ ಅನ್ನ ಕಡಿಮೆ ಮಾಡಬಹುದು. ಜೊತೆಗೆ ಬಾಂಗ್ಲಾ ಸಾಮಾನ್ಯ ನಾಗರಿಕರಲ್ಲಿ ಭಾರತದ ವಿರುದ್ಧ ದ್ವೇಷವನ್ನ ಕೂಡ ಹುಟ್ಟಿಸಬಹುದು. ಈ ಹಿಂದೆ ಪಾಕಿಸ್ತಾನ ಇಂತಹ ಕುತಂತ್ರಗಳನ್ನ ಮಾಡ್ತಾ ಇತ್ತು. ಈಗ ಪಾಕಿಸ್ತಾನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಾಂಗ್ಲಾ ಭಾರತದ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳನ್ನ ಮಾಡಬಹುದು ಅದೆಲ್ಲವನ್ನ ಕೂಡ ಮಾಡ್ತಾ ಇದೆ. ತಮ್ಮ ದೇಶದ ನಾಗರಿಕರಲ್ಲಿ ಭಾರತದ ಮೇಲೆ ದ್ವೇಷ ಬೆಳೆಸುವ ಪ್ರಯತ್ನಗಳನ್ನ ಈಗಾಗಲೇ ಬಾಂಗ್ಲಾ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾ ಇಂತಹ ಕುತಂತ್ರಗಳನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಭಾರತ ಬಾಂಗ್ಲಾದೇಶದ ಜೊತೆ ಅತಿ ಉದ್ದವಾದ ಗಡಿ ಹಂಚಿಕೊಂಡಿದ್ರು ಸಂಪೂರ್ಣ ಗಡಿಯಲ್ಲಿ ಭಾರತ ಗಡಿ ಬೇಲಿಯನ್ನ ಇನ್ನೂ ಕೂಡ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಹಲವು ಕಾರಣಗಳಿದೆ. ಮೊದಲೇದು, ಬಾಂಗ್ಲಾವನ್ನ ಭಾರತ ಶತ್ರು ದೇಶ ಅಂತ ಪರಿಗಣಿಸಿಯೇ ಇರಲಿಲ್ಲ. ಇಲ್ಲಿವರೆಗೆ ಬಾಂಗ್ಲಾದಿಂದ ಭಾರತಕ್ಕೆ ಅಂತ ತೊಂದರೆಗಳು ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನ ಹಾಗೂ ಚೀನಾ ಗಡಿಯಲ್ಲಿ ಇರುವ ಹಾಗೆ ಬಾಂಗ್ಲಾ ಗಡಿಯಲ್ಲಿ ಸಂಪೂರ್ಣವಾಗಿ ಗಡಿ ಬೇಲಿಯನ್ನ ಭಾರತ ನಿರ್ಮಾಣ ಮಾಡಿಲ್ಲ.
ಇದರಲ್ಲಿ ಭಾರತದ ತಪ್ಪು ಕೂಡ ಇದೆ. ಯಾರನ್ನು ಕೂಡ ಅಷ್ಟೇ ಅತಿಯಾಗಿ ನಂಬೋದಕ್ಕೆ ಹೋಗಲೇಬಾರದು. ಈಗಲಾದರೂ ಭಾರತ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಭಾರತಕ್ಕೆ ದೊಡ್ಡ ಮಟ್ಟದ ತೊಂದರೆಗಳು ಎದುರಾಗುತ್ತವೆ. ಗಡಿಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದರೆ ಮತ್ತೊಂದು ಕಡೆ ಬಾಂಗ್ಲಾ ಶಾಲಾ ಪುಸ್ತಕದಲ್ಲಿ ಕೂಡ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಲ್ಲಿವರೆಗೆ ಬಾಂಗ್ಲಾ ಪಠ್ಯ ಪುಸ್ತಕಗಳಲ್ಲಿ ಭಾರತವನ್ನು ಹೀರೋದ ರೀತಿ ತೋರಿಸಲಾಗಿತ್ತು ಅನ್ನೋದಕ್ಕಿಂತ ಅಸಲಿ ವಿಚಾರವನ್ನು ಬಾಂಗ್ಲಾದ ಮಕ್ಕಳಿಗೆ ಹೇಳಿಕೊಡಲಾಗ್ತಾ ಇತ್ತು. ಬಾಂಗ್ಲಾ ಅನ್ನುವ ದೇಶದ ಹುಟ್ಟಿಗೆ ಭಾರತದ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅನ್ನುವ ಪಾಠಗಳು ಬಾಂಗ್ಲಾದ ಪಠ್ಯ ಪುಸ್ತಕಗಳಲ್ಲಿ ಇದ್ದವು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು ಬಾಂಗ್ಲಾ ಅನ್ನುವ ದೇಶ ಇದೆ ಅಂದರೆ ಅದಕ್ಕೆ ಕಾರಣ ಭಾರತ. ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಭಾರತ. ಶತಮಾನದ ಸಿಂಹಿಣಿ ಇಂದಿರಾ ಗಾಂಧಿ ಬಾಂಗ್ಲಾದಲ್ಲಿದ್ದ ಪಾಕಿಸ್ತಾನ ಸೇನೆಯ ಮೇಲೆ ದಾಳಿ ಮಾಡಿ ಬಾಂಗ್ಲಾ ಅನ್ನುವ ದೇಶದ ಹುಟ್ಟಿಗೆ ಕಾರಣವಾಗಿದ್ರು. ಆದರೆ ಈಗ ಅದೆಲ್ಲವನ್ನ ಕೂಡ ಬಾಂಗ್ಲಾ ಮರೆತಿದೆ. ಕೇವಲ ಮರೆತರೆ ಪರವಾಗಿಲ್ಲ, ಈ ಸತ್ಯವನ್ನ ತನ್ನ ಇತಿಹಾಸದಿಂದಲೇ ಅಳಿಸಿ ಹಾಕಲು ಮುಂದಾಗಿದೆ ಬಾಂಗ್ಲಾ. ಹೌದು, ಬಾಂಗ್ಲಾ ಪಠ್ಯಪುಸ್ತಕಗಳಿಂದ ಭಾರತದ ವಿಚಾರಗಳನ್ನು, ಭಾರತ ನೀಡಿದ ನೆರವುಗಳ ವಿಚಾರಗಳನ್ನು ತೆಗೆದು ಹಾಕೋದಕ್ಕೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ನಿರ್ಧಾರ ಮಾಡಿದೆ. ಈ ರೀತಿ ಮಾಡಿದಾಗ ಬಾಂಗ್ಲಾದ ಮುಂದಿನ ಜನರೇಷನ್ಗೆ ಭಾರತದ ಮೇಲೆ ಯಾವ ರೀತಿಯ ಭಾವನೆ ಇರುತ್ತೆ ಹೇಳಿ? ಒಂದು ಕಡೆಯಲ್ಲಿ ಸರ್ಕಾರ ಭಾರತವನ್ನ ವಿಲನ್ ರೂಪದಲ್ಲಿ ಬಿಂಬಿಸಿದ್ರೆ, ಮತ್ತೊಂದು ಕಡೆಯಲ್ಲಿ ಮಕ್ಕಳಿಗೆ ಅಸಲಿ ಸತ್ಯವನ್ನ ಕೂಡ ಹೇಳದೇ ಇದ್ರೆ ಬಾಂಗ್ಲಾದ ಮಕ್ಕಳು ಭಾರತವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡಬಹುದು ನೀವೇ ಹೇಳಿ? ಹೀಗೆ ಭಾರತವನ್ನ ಪರಮ ಶತ್ರುವಿನ ರೀತಿ ಬಿಂಬಿಸೋದಕ್ಕೆ ಈಗಿನ ಬಾಂಗ್ಲಾ ಸರ್ಕಾರ ಎಲ್ಲವನ್ನ ಮಾಡ್ತಾ ಇದೆ. ಅವರ ಕೆಲಸವನ್ನು ಅವರು ನೋಡಿಕೊಂಡು ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ರೆ ಇವತ್ತು ಬಾಂಗ್ಲಾ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಸದ್ಯ ಬಾಂಗ್ಲಾ ಮಾಡ್ತಾ ಇರೋದು ಕೇವಲ ಭಾರತವನ್ನ ದ್ವೇಷ ಮಾಡುವ ಕೆಲಸ ಮಾತ್ರ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈಗ ಬಾಂಗ್ಲಾ ಪಾಕಿಸ್ತಾನಕ್ಕಿಂತಲೂ ಡೇಂಜರ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಡೇಂಜರಸ್ ಆಗ್ಲಿಕ್ಕಿದೆ. ಈಗ ಪಾಕಿಸ್ತಾನದಲ್ಲಾದರೂ ಭಾರತೀಯರು ಯಾವುದೇ ಭಯವಿಲ್ಲದೆ ಒಂದು ಸಾರಿ ಓಡಾಡಿಕೊಂಡು ಬರಬಹುದು. ಆದರೆ ಬಾಂಗ್ಲಾದಲ್ಲಿ ಭಾರತೀಯರು ಓಡಾಡೋದಕ್ಕೆ ತುಂಬಾನೇ ಕಷ್ಟ ಇದೆ. ಬಾಂಗ್ಲಾ ಜನರ ಮನಸ್ಸಿನಲ್ಲಿ ಭಾರತೀಯರ ಮೇಲೆ ಅಂತಹ ವಿಷ ಬೀಜವನ್ನ ಬಿತ್ತಲಾಗಿದೆ. ಹೀಗೆ ಬಾಂಗ್ಲಾ ಭಾರತದ ವಿರುದ್ಧ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಬಗ್ಗೆ ಇದ್ದ ವಿಚಾರಗಳನ್ನ ಕೂಡ ಪಠ್ಯ ಪುಸ್ತಕಗಳಿಂದ ತೆಗೆದುಹಾಕಲಾಗಿದೆ. ಅವರ ತಂದೆ ಬಾಂಗ್ಲಾದ ಪಿತಾಮಹ ಅಂತ ಕರೆಸಿಕೊಳ್ಳುವ ಮುಜಿಬುರ್ ರೆಹಮಾನ್ ಅವರ ವಿಚಾರಗಳನ್ನ ಕೂಡ ಪಠ್ಯ ಪುಸ್ತಕದಿಂದ ತೆಗೆದುಹಾಕಲಾಗಿದೆ. ಕೇವಲ ಪಠ್ಯಪುಸ್ತಕದ ವಿಚಾರದಲ್ಲಿ ಮಾತ್ರವಲ್ಲ, ಸಂವಿಧಾನವನ್ನ ಕೂಡ ಬದಲಾವಣೆ ಮಾಡಬೇಕು ಅನ್ನುವ ಕೂಗು ಬಾಂಗ್ಲಾದಲ್ಲಿದೆ. ಈ ಸಂವಿಧಾನದಲ್ಲಿ ಬೇರೆ ಧರ್ಮದವರಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬಾರದು, ಕೇವಲ ಮುಸ್ಲಿಂ ಕೇಂದ್ರಿತ ಸಂವಿಧಾನವನ್ನು ಮಾಡೋದಕ್ಕೆ ಬಾಂಗ್ಲಾದಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಸೇನೆಯ ನಡುವೆ ಮುಂದಿನ ದಿನಗಳಲ್ಲಿ ಒಪ್ಪಂದಗಳು ನಡೆಯುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಬಾಂಗ್ಲಾವನ್ನು ಇನ್ನು ಮುಂದೆ ಸಿಂಪಲ್ ಆಗಿ ಪರಿಗಣಿಸುವ ಹಾಗಿಲ್ಲ. ಬಾಂಗ್ಲಾದ ಮೇಲೆ ಹದ್ದಿನ ಕಣ್ಣಿಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಾಂಗ್ಲಾದ ಈ ಬದಲಾವಣೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.